ಪುಟಾಣಿ ಆಪತ್ ಬಾಂಧವನಿಗೆ ಹೇಳದೆ ಬಂದು ಬಿಟ್ಟೆ. ಮತ್ತೆ ನೊಂದುಕೊಳ್ಳುತ್ತಾರೆ. ಆಪತ್ ಬಾಂಧವ ನನ್ನನ್ನು ಹುಡುಕಿಕೊಂಡು ಮತ್ತೆ ಬರಬಹುದು. ಆದರೆ ಏನು ಮಾಡಲಿ? ನಾನು ಆ ಮನೆಯಲ್ಲಿದ್ದಷ್ಟು ಅವರಿಗೆ ಅಪಾಯ. ನನ್ನಿಂದಾಗಿ ನನಗೆ ಹತ್ತಿರವಾದವರಿಗೆ ನೋವಾಗಲು ನಾನು ಬಿಡುವುದಿಲ್ಲ. ಏನು ಮಾಡಲಿ? ಆ ಧನಂಜಯನ ಕ್ರೌರ್ಯಕ್ಕೆ ನನಗೆ ಆಶ್ರಯ ಕೊಟ್ಟವರಿಗೆ ನಾನು ನೋವಾಗಲು ಬಿಡುವುದಿಲ್ಲ. ಎಲ್ಲರಿಂದ ನಾನೇ ದೂರ ಹೋಗುತ್ತೇನೆ. ಇದೇ ಸರಿಯಾದ ದಾರಿ. ಪುಟಾಣಿ, ಏನಾಯ್ತು? ಏನಿಲ್ಲ, ಆಮ್ರಪಾಲಿ ಆಗ್ಲಿಂದ ಕಾಣಿಸ್ತಾ ಇಲ್ವಲ್ಲ, ನೋಡ್ತಾ ಇದ್ದೆ. ಅವ್ರೇನ್ ಚಿಕ್ಕ ಮಗುನ ಕಳ್ದೋಗಕ್ಕೆ? ಇಲ್ಲೇ ಎಲ್ಲೋ ಇರ್ತಾನೆ, ಬಿಡು. ಅವಧೂತರಿಗೆ ಪ್ರಣಾಮಗಳು. ಗಂಧರ್ವ ಕನ್ಯೆ, ಇಷ್ಟು ಬೇಗ ನಾನು ನಿನ್ನ ಭೇಟಿ ಆಗ್ತೀನಿ ಅಂದುಕೊಂಡಿರ್ಲಿಲ್ಲ. ಆದ್ರೆ ಕಾಲಭೈರವ ಹೇಳಿ ಕಳಿಸಿದ್ದಾನೆ ಭೇಟಿ ಮಾಡು ಅಂತ. ನಿನಗೆ ಇಷ್ಟ ಇಲ್ಲದೆ ಇದ್ದಾಗ ಈ ಮನೆಯವರು ನಿನ್ನ ಹೊರಗಾಕಿದ್ರು. ಇವತ್ತು ಮನೆಯವ್ರಿಗೆ ನೀನು ಉಳ್ಕೋಬೇಕು ಅಂತಿದ್ದಾರೆ. ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ. ನನ್ನ ಹತ್ರ ಬೇರೆ ದಾರಿ ಇಲ್ಲ ಅವಧೂತರೆ, ನಾನು ಹೊರಡ್ಲೇಬೇಕು. ಅವ್ರಿಗೋಸ್ಕರ ಮಾತು ಭಾಷೆ ಎಲ್ಲವನ್ನೂ ಬದಲಾಯಿಸ್ಕೊಂಡಿದ್ದೆ. 3 ಹೊತ್ತು ಅವ್ರ ಯೋಚನೆಯಲ್ಲೇ ಇರ್ತೀಯ. ಆದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂತೀಯ. ಯಾಕೆ? ಅವ್ರ ಮೇಲಿದ್ದ ಪ್ರೀತಿ ಮುಗಿದೋಯ್ತಾ? ಇಲ್ಲ ಅವಧೂತರೆ, ಅವ್ರ ಮೇಲೆ ಪ್ರೀತಿ ಇದೆ ಅಂತಾನೆ ನನ್ನ ಮನೆ ಬಿಟ್ಟು ಹೋಗ್ತಾ ಇರೋದು. ಆ ಮನೇಲಿರೋ ಎಲ್ರ ಮೇಲೂ ನನಗೆ ಪ್ರೀತಿ ಇದೆ. ಪುಟಾಣಿ, ಆಪತ್ ಬಾಂಧವ, ಆನ್ಯ, ನಿನಾದ್, ದೇವಯಾನಿ ಅಮ್ಮ, ಮಾಯಿ, ಎಲ್ರ ಮೇಲೂ ಪ್ರೀತಿ ಇದೆ. ಆದ್ರೆ ಆ ಪ್ರೀತಿ ಕಟ್ಬಿದ್ದು ಅದೇ ಮನೇಲಿ ಉಳ್ಕೊಂಡ್ಬಿಟ್ರೆ ಅವ್ರಿಗೆ ತೊಂದ್ರೆ ಅವಧೂತ್ರೆ. ಆ ಧನಂಜಯ ಅವ್ರ ಮೇಲೆ ಪರಕಾಯ ಪ್ರವೇಶ ಮಾಡ್ತಾನೆ ಇರ್ತಾನೆ. ಇಲ್ಲ, ಆ ಮನೆಯವ್ರಿಗೆ ತೊಂದ್ರೆ ಕೊಡ್ತಾನೆ ಇರ್ತಾನೆ. ನಾನು ಅವ್ರ ಜೊತೆ ಇದ್ರೆ ಅಲ್ವಾ ಈಗೆಲ್ಲ ಆಗೋದು. ನಾನೇ ದೂರ ಹೋಗ್ಬಿಡ್ತೀನಿ. ಧನಂಜಯನ್ಗೆ ನಿನಗೆ ಹತ್ರವಾಗಿರೋರು ಯಾರು ಅಂತ ಗೊತ್ತಾಗೋಗಿದೆ. ನೀನು ಆ ಮನೆಯಿಂದ ಹೋದ್ಮೇಲೆ ಆ ಮನೆಯವ್ರನ್ನ ನೋಡ್ಕೊಳ್ಳೋರು ಯಾರು? ಅವ್ರಿಗೆ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ ಏನು ಗೊತ್ತಾಗೋದಿಲ್ಲ. ನೀನಿಲ್ದೆ ಧನಂಜಯ ಏನು ಬೇಕಾದ್ರೂ ಮಾಡ್ಬೋದು ಆಮ್ರಪಾಲಿ. ನೀನು ಹೋದ ತಕ್ಷಣ ಅವರ ಜೀವ ಅಪಾಯದಲ್ಲಿರುತ್ತೆ. ನಿನ್ನ ಮೇಲೆ ಅಷ್ಟು ಅಕ್ಕರೆ ಪ್ರೀತಿ ತೋರಿಸ್ದವ್ರ ಮೇಲೆ ಇದೇನಾ ನೀನ್ ಕೊಡೋ ಬೆಲೆ? ನೀನು ಅವ್ರ ಮನೇಲಿ ಇರಲೇಬೇಕು ಆಮ್ರಪಾಲಿ. ಅವ್ರ ಪ್ರೀತಿ ಋಣ ನೀನು ತೀರಿಸ್ಲೇಬೇಕು. ನಾವ್ ಯಾಕೆ ಬಂದಿದ್ದೀವಿ ಅದಕ್ಕೆ? ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ಈಶ್ವರಿ. ಇದ್ಯಾರ್ದು? ಇದ್ಯಾಕ್ ಬಂತು ನಮ್ಮ ಮನೆಯೊಳಗೆ? ಇದನ್ ಏನ್ ಮಾಡಿದ್ರು ಮುರಿತಾ ಇಲ್ಲ. ಇದನ್ ಎಲ್ಲೇ ಬಿಸಾಕಿದ್ರು
ಪ್ರದ್ಯುಮ್ನನ್ ಪಕ್ಕನೆ ಹೇಗ್ ಪ್ರತ್ಯಕ್ಷ ಆಗುತ್ತೆ? ಎಲ್ಲ ಗೊತ್ತಾಗ್ಬೇಕು. ನಂಗಿವತ್ತು ಎಲ್ಲ ಗೊತ್ತಾಗ್ಬೇಕು ಈಶ್ವರಿ. ಅದನ್ನ ತಿಳ್ಕೊಳಕ್ಕೆ ಸ್ವಾಮೀಜಿಯವ್ರಿಗೂ ಬರ್ಬೇಕಾ? ಒಳ್ಳೆ ಕತೆ ನಿಮ್ದು. ಒಂದೇ ತರದ್ ಎರಡು ಇರ್ಬೋದು. ಒಂದನ್ನ ಎಸ್ತಿದ್ದೀರಾ, ಇನ್ನೊಂದು ಇಲ್ಲಿದೆ. ಬಿಸಾಕಿದ್ದೆ ಬೇರೆ, ಸಿಕ್ಕಿದ್ದೆ ಬೇರೆ ಆಗಿರ್ಬೇಕು. ಇಲ್ಲ ಈಶ್ವರಿ, ಇದೊಂದೇ ಲಾಕೆಟ್ ಇರೋದು. 27 ವರ್ಷದ ಹಿಂದೆ ಪ್ರದ್ಯುಮ್ನನ್ ಜೊತೆ ಸಿಕ್ಕಿದ್ದೊಂದೇ. ಇದನ್ನ ಅವತ್ ಪೆಟ್ಟಿಗೆಯಲ್ಲಿ ಇಟ್ಟೋಳು. ರುದ್ರಶಿಲೆಗೆ ಹೋದಾಗ್ಲೇ ತೆಗ್ದಿದ್ದು. ಎರಡಿರೋದು ಹೇಗ್ ಸಾಧ್ಯ? ಎರಡಿದ್ರು ಮನೆ ಒಳಗ್ ಯಾರು ತಂದಿದ್ದು? ಅದನ್ನ ಸ್ವಾಮೀಜಿ ಹೇಳ್ತಾರಾ? ನಮ್ಮನೆ ಸೆಕ್ಯೂರಿಟಿನ ಕೇಳಿದ್ರೆ ಹೇಳಲ್ವಾ ಅದ್ಗೆ? ನೋಡು, ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು. ನನಗ್ ನಂಬಿಕೆ ಇದೆ. ನಾನು ಅವ್ರ ಮಾತು ಕೇಳ್ತೀನಿ. ನೀನ್ ಇಲ್ಲಿ ಇರು ಅಂತ ನಾನು ಬಲವಂತ ಮಾಡಲ್ಲ. ಹೊರಡ್ತಾ ಇರು. ಅದ್ಗೆ ತುಂಬಾ ವಿಚಿತ್ರವಾಗಿ ಆಡ್ತೀರಾ ನೀವು. ಎಲ್ಲೋ ಬಿಸಾಕಿದ್ ಲಾಕೆಟ್ ಪ್ರದ್ಯುಮ್ನ ಹತ್ರ ಹೇಗ್ ಬರುತ್ತೆ? ಇದಕ್ಕೇನ್ ಕಾಲಿದ್ಯಾ ನಡ್ಕೊಂಡ್ ಬರಕ್ಕೆ? ಅಥವಾ ರೆಕ್ಕೆ ಇದೆಯಾ ಹಾರ್ಕೊಂಡ್ ಬರಕ್ಕೆ? ಕೊಡಿ, ಇಲ್ಲಿ ತೋರಿಸ್ತೀನಿ. ಏನ್ ಮಾಡ್ತಾ ಇದ್ಯಾ? ಇದನ್ನ ಇಲ್ಲಿಂದ ಬಿಸಾಕ್ತೀನಿ. ನೋಡೋಣ, ಇದು ಪ್ರದ್ಯುಮ್ನ ಪಕ್ಕ ಉದ್ಭವ ಆಗುತ್ತೋ ಅಥವಾ ನಾನು ಎಲ್ಲಿ ಎಸ್ತಿದ್ದೀನೋ ಅಲ್ಲೇ ಇರುತ್ತೋ ಅಂತ. ಈಶ್ವರಿ, ಸುಮ್ನೆ ನೀನ್ ಆಟ ಆಡ್ಬೇಡ. ಮತ್ತೆ ಪ್ರದ್ಯುಮ್ನ ಅಕ್ಕಪಕ್ಕ ಪ್ರತ್ಯಕ್ಷ ಆಗ್ಬಿಟ್ರೆ? ಇಷ್ಟು ಸಲ ಅದಾಗ್ಲೂ ಅವ್ನ್ ಕಣ್ಣಿಗೆ ಬಿದ್ದಿಲ್ಲ. ಅವ್ನ್ ಕಣ್ಣಿಗೆ ಬಿದ್ರೆ ನಾನು ಏನ್ ಉತ್ತರ ಕೊಡ್ಲಿ? ಇದೇನ್ ಕಳೆದು ಹೋದ್ರೆ ಮತ್ತೆ ಪ್ರತ್ಯಕ್ಷ ಆಗಕ್ಕೆ ಮ್ಯಾಜಿಕ್ ಲಾಕೆಟಾ? ಇಷ್ಟಕ್ಕೂ ಈ ಲಾಕೆಟ್ ಏನಾದ್ರು ಮ್ಯಾಜಿಕ್ ಅಂದ್ರೆ ಪ್ರದ್ಯುಮ್ನ ಏನಾಗ್ತಾನೆ? ಅವನೇನ್ ದೇವ್ರಾ? ರಥೋತ್ಸವ ಆದಾಗ ನಾನು ರುದ್ರಶಿಲೆಯಲ್ಲಿ ಇರಲಿಲ್ಲ. ನನ್ನ ಗುರುಗಳು ನನ್ನನ್ನು ಬದರಿನಾಥಕ್ಕೆ ಕರೆಸ್ಕೊಂಡಿದ್ರು. ತಿರುಗಿ ಬಂದ್ಮೇಲೆ ದೇವಸ್ಥಾನದಲ್ಲೆಲ್ಲ ನಿಮ್ಮ ಮಗಂದೇ ಮಾತು. ರಥದ ಗಾಲಿನ ಒಂದೇ ಕೈಯಲ್ಲಿ ಎತ್ತಿ ರಥೋತ್ಸವ ಉಳಿಸ್ದ ಅಂತ. ಇದು ಮನುಷ್ಯನ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಅವನು ದೈವಾಂಶ ಸಂಭೂತನಾಗಿರ್ಬೇಕು. ವಾಪಸ್ ಹೋಗೋಣ ಅಕ್ಕ, ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಪ್ರದ್ಯುಮ್ನ ಒಪ್ಕೊಂಡಿದ್ಯಾ ಬರ್ತೀನಿ ಅಂತ? ಒಪ್ಕೊಂಡೆ ಅಕ್ಕ, ಆದ್ರೆ ಈಗೇನೋ ಅಮ್ಮನ ಮೇಲೆ ಅನುಮಾನ ಪಡ್ತಾ ಇದೀನಿ, ತಪ್ಪು ಮಾಡ್ತಾ ಇದೀನಿ ಅಂತ ಅನ್ಸ್ತಾ ಇದೆ. ಹಾಗೆ ಅನ್ಕೋ, ಅನುಮಾನ ಬಂದಿದೆ ಅಂತಾನೆ ಅನ್ಕೋ. ನೀನೇ ನೋಡಿದ್ಯಲ್ಲ ರಸ್ತೆ ಮಧ್ಯೆ ಅವ್ರಿಬ್ರು ಹೇಗ್ ಜಗಳ ಆಡ್ತಾ ಇದ್ರು ಅಂತ. ಅವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಪ್ರದ್ಯುಮ್ನ. ಇರ್ಬೋದಕ್ಕ, ಆದ್ರೆ ಅಮ್ಮ ನಮ್ಗೆ ಆ ವಿಷಯ ಹೇಳ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರತ್ತೆ. ಇಲ್ಲಾಂದ್ರೆ ಆ ವಿಷಯನ ಯಾವತ್ತೂ ಹೇಳಿರೋರು. ಅಕ್ಕ, ಹೀಗೆ ಅವ್ರು ಹಿಂದೆ ಫಾಲೋ ಮಾಡ್ಕೊಂಡ್ ಬರೋದು, ಅವ್ರ ಮಾತನ್ನ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ ಅಕ್ಕ. ಇವ್ನ್ ತುಂಬಾ ಒಳ್ಳೆಯವನ್ ತರ ಆಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನೀನನ್ ಕರ್ಕೊಂಡ್ ಬಂದು ತಪ್ಪು ಮಾಡ್ದೆ ನಾನು. ನಿನ್ನಾದ್ಗಾದ್ರೂ ಹೇಳ್ಬೇಕಿತ್ತು. ಹಾಗಲ್ಲ ಅಕ್ಕ, ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನಾನೇ ತಪ್ಪು ಅರ್ಥ ಮಾಡ್ಕೊಂಡೆ. ಪ್ರದ್ಯುಮ್ನ ನನ್ ಮಾತ್ ಕೇಳ್ತಾನೆ ಅಂತ ಅನ್ಕೊಂಡೆ. ನಂದೇ ತಪ್ಪು ಬಿಡು. ಸಾರಿ. ಅದೇನ್ ಗೊತ್ತಾ, ಮನೆಯಲ್ಲಿ ಏನೇನೋ ಗಲಾಟೆ ಜಗಳ, ಇದರಿಂದೆಲ್ಲ ತುಂಬಾ ಸಂಕಟ ಆಗ್ತಾ ಇರೋದು ನಿನ್ಗೇನೆ. ನಿನ್ಗೆ ಇನ್ನಷ್ಟು ಸಂಕಟ ನೋವು ಆಗದೆ ಇರ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಪ್ರದ್ಯುಮ್ನ. ಅಮ್ಮ ಮುಚ್ಚಿಡ್ತಾ ಇರೋ ಗುಟ್ಟು ನಿನ್ ಬಗ್ಗೆನೇ ಅನ್ಸುತ್ತೆ ಪ್ರದ್ಯುಮ್ನ. ಆ ಗುಟ್ಟು ನಿನ್ ನೆಮ್ಮದಿನ ಹಾಳು ಮಾಡಬಾರ್ದು. ಇದ್ರ ಮೇಲೆ ನಾವ್ ಮಾಡ್ತಿರೋದ್ ತಪ್ಪು ಅನ್ಸಿದ್ರೆ ನಡಿ ವಾಪಸ್ ಹೋಗೋಣ. ಸ್ವಾಮಿಗಳೇ. ದೀರ್ಘ ಸುಮಂಗಲಿ ಭವ. ಈಶ್ವರಿ. ನಮಸ್ಕಾರ ಸ್ವಾಮೀಜಿ. ಬನ್ನಿ. ನೀನು ಮನೆ ಬಿಟ್ಟು ಹೋಗೋದ್ರಿಂದ ನೋವು ಮಾಯ ಆಗಲ್ಲ ಅಮೃಪಾಲಿ. ಆ ಧನಂಜಯ ಅವರನ್ನ ಆಟದ ಗೊಂಬೆಗಳ ಹಾಗೆ ಉಪಯೋಗಿಸ್ಕೊಳ್ತಾನೆ. ಅವನಿಗೆ ಅವ್ರ ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ಅವ್ರನ್ನ ಸಾಯಿಸೋಕ್ಕೂ ಎಸಲ್ಲ ಅವನು. ಅದು ನಿನಗೆ ಚೆನ್ನಾಗಿ ಗೊತ್ತಲ್ಲ ಅಮೃತ. ಧನಂಜಯ ಹಾಗ್ ಮಾಡೋದಕ್ಕೆ ನಾನ್ ಬಿಡಲ್ಲ ಅವಧೂತ್ರೆ. ಚೆನ್ನಾಗಿದೆ ಅಮ್ರಪ್ಪ, ಮನೆ ಬಿಟ್ಟು ಹೋಗ್ತೀನಿ ಅಂತೀಯ, ಹಾಗೆ ಎಲ್ರೂ ಕಾಪಾಡ್ತೀನಿ ಅಂತೀಯ. ಎರಡನ್ನೂ ಹೇಗ್ ಮಾಡ್ತೀಯ? ಎಲ್ರ ಕೈಗೂ ಸೂರ್ಯ ದೇವನ ಆಶೀರ್ವಾದ ಇರೋ ಪವಿತ್ರವಾದ ದಾರ ಕಟ್ ಬಂದಿದ್ದೀನಿ ಅವಧೂತ್ರೆ. ಅದನ್ನ ಕಟ್ಕೊಂಡಿರೋ ತನಕ
ಧನಂಜಯ ಯಾರ ಮೇಲೂ ಪರಕಾಯ ಪ್ರವೇಶ ಮಾಡಕ್ಕಾಗಲ್ಲ ಅವಧೂತ್ರೆ. ನಿಜ. ಆದ್ರೆ ಕೈಯಿಂದ ದಾರ ಬಿದ್ದೋದ್ರೆ, ಒಂದ್ ವೇಳೆ ತುಂಡಾದ್ರೆ, ಒಂದು ಕ್ಷಣ ಸಾಕಲ್ವಾ ಆ ಧನಂಜಯ ಪರಕಾಯ ಪ್ರವೇಶ ಮಾಡೋದಕ್ಕೆ? ಆ ಮನೆಯವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನೊಂದು ದಾರಿ ಇದೆ. ಅದು ಕಷ್ಟದ ದಾರಿ. ಆದ್ರೆ ಅದಕ್ಕೆ ನಿನ್ನಿಂದ ಒಂದು ತ್ಯಾಗ ಆಗಬೇಕು ಆಮ್ರಪಾಲಿ. ಏನ್ ತ್ಯಾಗ ಮಾಡ್ಬೇಕು ಹೇಳಿ ಅವಧೂತ್ರೆ? ತ್ಯಾಗ ಮಾಡೋದಕ್ಕೆ ಸಿದ್ಧ ಇದೆಯಾ ಆಮ್ರಪಾಲಿ? ಖಂಡಿತ ನನ್ನ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ನನಗೆ ನನ್ನ ಮನೆಯವರು ಖುಷಿ ಆಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು. ನನ್ನ ಮನೆ ಅಂತೀಯ, ಆ ಮನೇಲೇ ಇರಲ್ಲ ಅಂತೀಯ. ತ್ಯಾಗ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಮೊದಲು ನೀನು ಆ ಮನೆಗೆ ವಾಪಸ್ ಹೋಗ್ಬೇಕು. ಧನಂಜಯನಿಂದ ದೂರ ಓಡೋದ್ರಿಂದ ಗೆಲುವು ಸಿಗಲ್ಲ ಆಮ್ರಪಾಲಿ. ಆ ಮನೇಲಿ ಇದ್ದುಕೊಂಡೇ ಗೆಲುವು ಸಾಧಿಸ್ಬೇಕು. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮೊದಲು ಬೆನ್ನು ಹಾಕಿದ ದಾರಿಲಿ ಹಿಂತಿರುಗಿ ಹೋಗ್ಬೇಕು. ಇಲ್ಲ ಅವಧೂತ್ರೆ, ನಾನ್ ಮತ್ತೆ ಆ ಮನೆಗೆ ಹೋಗೋದು ಸರಿ ಕಾಣಲ್ಲ. ನನ್ ಕಟ್ಟಿರೋ ತರ ಕೆಲಸ ಮಾಡೇ ಮಾಡುತ್ತೆ. ಅಂದುಕೊಂಡದ್ದೆಲ್ಲ ಆಗಲ್ಲ ಗಂಧರ್ವ ಕನ್ಯೆ. ಅದಲು ಬದಲಾಗಬೇಕು, ಬದಲು ಅದಲಾಗಬೇಕು. ಏನಾದ್ರೂ ಹಾಲು ಹಣ್ಣು? ಬೇಡ ಗುರುಗಳೇ, ನೀವು ಆಶ್ರಮಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗಿ ಬಂದ್ವಿ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಭಕ್ತರು ಆಶ್ರಮಕ್ಕೆ ಆವಾಗ ಬರ್ತಿರ್ಬೇಕು, ಅದರಿಂದ ಆಶ್ರಮಕ್ಕೆ ಕಳೆ. ಹೇಳಿ, ಬಂದ ವಿಷಯ? ನಮಸ್ಕಾರ. ನಮಸ್ಕಾರ. ಇವ್ರೇನಾದ್ರೂ ಈ ಆಶ್ರಮಕ್ಕೆ ಬಂದಿದಾರಾ? ನೀವೇನಾದ್ರು ನೋಡಿದ್ರಾ? ಹಾ, ಇವರು ಮತ್ತೆ ಇನ್ನೊಬ್ರು ರುದ್ರಶಿಲೆ ಸ್ವಾಮಿಗಳನ್ನ ಮಾತಾಡ್ಸೋಕೆ ಅಂತ ಹೋದ್ರು. ಹೊಡಿತಿದ್ಯಾ? ನಿನ್ನ ಅದು ಕಣ್ಣಿಗೆಲ್ಲ ಹೊಡಿಬೇಡ, ಕರೆಕ್ಟ್ ಆಗಿ ಏನ್ ಮಾಡಿ ಬಾಯಿಗೆನೆ ಹೊಡಿ. ನಿನ್ ಮುಖಾನೇ ಸರಿಗಿಲ್ಲ.
ಬಾಯಿಗೆ ಹೊಡಿಯೋಕೆ ಹೋದ್ರೆ ಕಣ್ಣಿಗೆ ಬೀಳತ್ತೆ. ನಾನೇನ್ ಮಾಡ್ಲಿ? ನಿನ್ ಮುಖ ಸರಿ ಮಾಡ್ಕೊ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಮುಖ ಚೆನ್ನಾಗೇ ಇದೆ, ನಿನಗ್ ಹೊಡ್ಯಕ್ ಬರಲ್ಲ ಅಂತ ಹೇಳು. ಇದು ಪರ್ಪಸ್ ಆಗಿ ನಿನ್ ತಲೆಗೇನೆ ಹೊಡೆದೆ. ಮಾತಾಡ್ತಾ ಜಾಸ್ತಿ. ಅನ್ಯ, ಒಂದ್ ನಿಮಿಷ. ಡು ನಾಟ್ ಡಿಸ್ಟರ್ಬ್. ಪಕ್ಕ ಪಕ್ಕ ಲಾಸ್ಟ್ 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 ಲಾಸ್ಟ್. ಜಸ್ಟ್ ಏನ್ ಮಾಡ್ತಿದ್ಯಾ? ಅಟ್ಯಾಕ್ 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 ಅಪ್ಪ ಅಟ್ಯಾಕ್. ಬೃಂದ, ಬಾಯ್ ಬಿಟ್ಟು ಹೇಳ್ಬೇಕು ತಾನೇ ಮಾತಾಡ್ಬೇಕು ಅಂತ. ಮಾತಾಡಕ್ಕೆ ಬಂದಿದ್ದು, ಇನ್ನೇನ್ ಡ್ಯಾನ್ಸ್ ಮಾಡಕ್ ಬಂದಿದ್ದೀನ? ಯಾರಿಗ್ ಗೊತ್ತು ನೀನ್ ಯಾವಾಗ ಏನ್ ಮಾಡ್ತೀಯ ಅಂತ. ಇವಾಗ ನೋಡು, ಐರೋ ಬರೋ ಕಡ್ಲೆ ಬೀಜ ಎಲ್ಲ ಬಿಸಾಕಿಲ್ವಾ? ಆಯ್ತು, ಏನ್ ಬಂದಿದ್ದು? ಇವ್ರಿಗೆ ಯುಕ್ತಿ ಮೇಲೆ ಧನಂಜಯ ಬಂದಿದ್ದಾನೆ ಅಂತೆಲ್ಲ ಹೇಳಕ್ಕಾಗಲ್ಲ. ಏನ್ ಹೇಳೋದು ಇವ್ರಿಗೆ? ಬೇಗ ಹೇಳು, ಟೈಮ್ ವೇಸ್ಟ್ ಮಾಡ್ಬೇಡ. ಆ ಯುಕ್ತಿದಳಲ್ಲ, ಅವಳು ಯಾಕೋ ಸ್ವಲ್ಪ ಲೂಸ್ ತರ ಆಡ್ತಾ ಇದ್ದಾಳೆ. ನಂಗೆ ಯಾಕೋ ಡೌಟು, ಅವಳು ಮತ್ತೇನಾದ್ರೂ ಹೊಸದಾಗಿ ಪ್ಲಾನ್ ಮಾಡ್ತಾ ಇರ್ಬೇಕು ಅಂತ. ಹಿಂಗ ತಡಿ, ಕೇಳೋಣ ಕೇಳೋಣ. ಅಲ್ಲಿ ನೋಡು, ಯುಕ್ತಿನ ಬರ್ತಿದ್ದಾಳೆ. ಯುಕ್ತಿ, ಯುಕ್ತಿ, ಬಾಯ್ಲಿ. ನೀವ್ ಬಾ ಅಂದ್ರೆ ಬಂದ್ಬಿಡ್ಬೇಕಾ? ಈಗ ಬಂದೆಲ್ಲ, ಎಲ್ಲಿಗೆ ಹೊಟ್ಟಿದ? ರೂಮ್ಗೆ. ಯಾಕೆ? ಸುಮ್ನೆ ಕೇಳಿದ್ವಿ, ಕಸಿನ್ಸ್ ಅಂದ್ಮೇಲೆ ಇಷ್ಟು ಕೇಳಕ್ಕಾಗಲ್ವಾ? ವಿಯರ್ಡ್. ಬುಗಡೆ ಬೃಂದ, ಬಾರೋ ನೀನು. ನಾನ್ ಬೊಗ್ಲೇ ಬಿಡ್ತಿಲ್ಲ. ಇವ್ಳು ನಿಜವಾಗ್ಲೂ ನಾನ್ ಯುಕ್ತಿ ಅಲ್ಲ, ಧನಂಜಯ. ನನ್ನನ್ನೇ ಸೋಲಿಸುತ್ತೇನೆನ್ನುವ ಉದ್ದಟತನವೇ ಇಂದು ಈ ನಿನ್ನ ಉದ್ದಟತನದ ಜೊತೆಗೆ ನೀನು ಸಾಯುತ್ತೀಯ. ಯುಕ್ತಿ, ಯುಕ್ತಿ, ಏನ್ ಮಾಡ್ತಾ ಇದ್ಯಾ? ಬಿಡು ಯುಕ್ತಿ, ಬಿಡು ಯುಕ್ತಿ. ಮಹಾರುದ್ರ, ನೀನೇ ಕಾಪಾಡಬೇಕು. ಏನಾಯ್ತು ಗುರುಗಳೇ? ಅದಕ್ಕೆ ಅವ್ರೀಗ ಕಣ್ಬಿಟ್ಟು ಇದು ಅಂತಿಂತ ಲಾಕೆಟ್ ಅಲ್ಲ ತಾಯಿ, ಇದ್ರಲ್ಲಿ ದೈವ ಶಕ್ತಿನೇ ಇದೆ ಅಂತ ಏನೇನೋ ಹೇಳ್ತಾರೆ ನೋಡಿ. ಇದು ಅಂತಿಂತ ಪದಕ ಅಲ್ಲ ತಾಯಿ, ಇದರಲ್ಲಿ ದೈವಶಕ್ತಿ ತುಂಬಿದೆ. ಇದು ಸಾಮಾನ್ಯವಾದ ಪದಕ ಅಲ್ಲ. ಕ್ಷಮಿಸಿ ಸ್ವಾಮೀಜಿ. ರಥೋತ್ಸವಕ್ಕೆ ರುದ್ರಶಿಲೆನ್ ಬಂದಾಗಿಂದ ಈ ಲಾಕೆಟ್ ಇಂದ ತೊಂದರೆ ಆಗ್ತಾ ಇರೋದು ಒಂದಲ್ಲ ಗುರುಗಳೇ. ಯಾಕೆ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾರಣ ಇಲ್ಲದೆ ಏನೂ ಆಗೋದಿಲ್ಲ ತಾಯಿ. ಎಲ್ಲದಕ್ಕೂ ಒಂದು ಕಾರಣ, ಕರ್ತೃ ಇರಲೇಬೇಕು. ಇದು ದೈವ ನಿಯಮ. ಇದಕ್ಕೆ ಕಾರಣ ಇದೆ, ಕರ್ತೃ ಇದ್ದಾನೆ. ಏನ್ ಕಾರಣ? ಯಾರಿಂದ ಇದೆಲ್ಲ ಆಗ್ತಾ ಇರೋದು? ಇದಕ್ಕೆಲ್ಲ ಕಾರಣ ಕರ್ತೃ ನಿಮ್ಮ ಮಗ ಪ್ರದ್ಯುಮ್ನ ಅರಸ್. ಅಮ್ಮ ಸ್ವಾಮೀಜಿಗಳ ಹತ್ರ ಯಾಕೆ ಬಂದಿದ್ದಾರೆ? ಪೂಜೆ ಮಾಡ್ಸಕ್ ಬಂದಿರ್ಬೇಕಕ್ಕ. ಪೂಜೆ ಮಾಡ್ಸಕ್ಕೆ ಸ್ವಾಮೀಜಿಗಳ ಹತ್ರ ಬರೋ ಅವಶ್ಯಕತೆ ಇಲ್ಲ ಪ್ರದ್ಯುಮ್ನ. ಜೋಯಿಸ್ರಿಗೆ ಫೋನ್ ಮಾಡಿದ್ರಾಗಿತ್ತು.
ಅವತ್ತು ರುದ್ರಶಿಲೆಯಲ್ಲಿ ತೇರಸ್ತರು ನೀವೇ ಅಲ್ವೇ? ಹಾ, ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಪುಣ್ಯ ಮಾಡಿದ್ವ ನಾವು ನಿಮ್ಮನ್ನು ನೋಡಿ. ನಿಮಗೆ ನೆನಪಿದೆಯಾ ತಾಯಿ, ನಾನು ನಿಮ್ಮ ಮನೆಗೆ ಬಂದಾಗ ಹೇಳಿದ್ದೆ ನಿಮ್ಮ ಮಗ ಸಾಮಾನ್ಯದವನ ಅಲ್ಲ ಅಂತ. ಈ ಪದಕ ಭೂಮಿದಲ್ಲ, ಇದಕ್ಕೆ ವಿಶೇಷವಾದ ಶಕ್ತಿಗಳಿವೆ ತಾಯಿ. ಭೂಮಿದಲ್ಲ ಅಂದ್ರೆ ಎಲ್ಲಿಂದ ಬರಕ್ ಸಾಧ್ಯ? ಚಂದ್ರಗ್ರಹದಿಂದ ಬಂದಿದ್ಯಾ? ಇದು ಬೇರೆ ಲೋಕದ ಸೃಷ್ಟಿ, ಅದಕ್ಕೆ ನಿಮ್ ಕೈಲಿ ಇದನ್ನ ಹಾಳು ಮಾಡೋಕೆ ಆಗದೇ ಇಲ್ಲ. ನೀವು ಇದನ್ನ ಬಚ್ಚಿಟ್ರು, ಬಿಸಾಕಿದ್ರು, ಕರಗಿಸಿದ್ರು ಸಹ ಇದು ನಿಮ್ಮ ಮಗನ ಮುಂದೆ ಮತ್ತೆ ಮತ್ತೆ ಪ್ರತ್ಯಕ್ಷ ಆಗುತ್ತೆ ತಾಯಿ. ಬಹುಶಃ ನಿಮ್ಮ ಮಗ ಹುಟ್ಟಿದಾಗ ಬಿಟ್ಟು ಹೋದ್ರಲ್ಲ, ಅವ್ರದ್ದೇ ಇರಬಹುದು. ನಿಮ್ಗೆ ಹೇಗೆ ಗೊತ್ತು ಪ್ರದ್ಯುಮ್ನ ಇವ್ರ ಮಗ ಅಲ್ಲ ಅಂತ? ಮುಖ ನೋಡಿದ್ರೆ ಗೊತ್ತಾಗುತ್ತೆ ತಾಯಿ. ಪ್ರದ್ಯುಮ್ನ ಇವರ ಮಗ ಅಲ್ಲ ಅಂತ ಖಚಿತವಾಗಿ ಬರೆದಿದೆ.